ಒಂದು ಮದುವೆಗೆ ಹೋಗಿ ಯಾವ ಥರ ಊಟ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಮದುವೆ ನಡೀತೈತೆ. ಕಂಗ್ರ್ಯಾಚುಲೇಷನ್ ಬ್ರದರ್. ರೆಡಿನಾ? ಯಪ್ಪ ಇಬ್ರು ಮಕ ಮುಚ್ಕೊಂಡವ್ರೆ, ಏನು ಗೊತ್ತಿಲ್ಲ ಅನ್ನಂಗೆ. ಇವಾಗೆ ನಡುಕ್ತೈತಾ? ನಂಬ್ಕೊಂಡ ನಿನ್ನೆಲ್ಲೂ ಬರಲ್ಲಪ್ಪ. ಮದುವೆ ಕರ್ಕೊಂಡ್ ಬಂದಿದ್ಯಾ, ಒಡ್ಸ್ಕೊಳ್ಳೋದ ಉಣ್ಕೊಂಡು ಹೋಗೋದ ಗೊತ್ತಿಲ್ಲ. ಏನ್ ಅನಿಸ್ತೈತೆ? ಚೆನ್ನಾಗಿ ನನಗಂತೂ ಮೈಕೈ ಎಲ್ಲ ನಡುಕ್ತಾ ಇದ್ದಪ್ಪು. ಗೈಸ್ ಇವ್ರದೇ ಮದುವೆ, ನಾವು ಬಂದಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಬೇಡಿ ಬ್ರೋ. ಅಷ್ಟು ಏನೋ ನೋಡ್ತಾ ಇದೀಯ ಅರುಣ? ಫೈನಲ್ ಆಗಿ ಊಟಕ್ಕೆ ಹೋಗ್ತಾ ಇದೀವಿ. ಸ್ವಲ್ಪ ಕರುಣೆ ಇರ್ಲಿ. ನಾನು ಪಕ್ಕ ಹೇಳ್ತಿದ್ದೀನಿ, ಇವ್ರಿಬ್ರಿಗೂ ಪುಗ ಪುಗ ಅಂತ ಇದೆ. ದಯವಿಟ್ಟು ನಮ್ಮ ಪ್ರೋಗ್ರಾಮ್ ನೋಡ್ಬೇಡಿ, ನಮ್ದು ನಿಂತ್ಕಿಂತ ಹೋದಾತು. ಫೋನ್ ಕಟ್ ಮಾಡಿ ಸರ್, ನಾನು ಇವತ್ತು ಭಾಳ ಟ್ರಾಕಲ್ಲಿದ್ದೀನಿ. ಗೈಸ್ ಇವತ್ತು ಏನು ಗೊತ್ತಾ ಗೈಸ್, ಒಂದು ಹೊಸ ವಿಷಯ. ಏನಪ್ಪ ಅಂದರೆ ಇವತ್ತು ಒಂದು ಮದುವೆಗೆ ಹೋಗೋಣ, ಗೊತ್ತಿಲ್ದಿರೋ ಮದುವೆಗೆ ಅಂತ. ಇಷ್ಟು ದಿನ ಗೊತ್ತಿರೋ ಮದುವೆಗೆ ಕೇಳ್ತಾ ಇದ್ದ, ಇವರಿಬ್ರು ಮೇಲೆ ರೆಡಿ ಆಗೋರು. ಇವಾಗ ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಬನ್ನಿ ಗೈಸ್, ಒಂದು ಅನ್ಕ್ನೋನ್ ಮದುವೆಗೆ ಹೋಗಿ ಯಾವ ಥರ ಊಟ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ನೆಕ್ಸ್ಟ್ ಗೋ, ಯಾವುದಾದ್ರೂ ಮದುವೆ ಚೌಟ್ರಿ ಹುಡಿಕೊಂಡು ಹೋಗೋಣ. ಏನೇನು ನೋಡ್ಬೇಕು ಕಾಣೆ. ಇವಾಗ ಈ ಚೌಟ್ರಿ ಹತ್ರ ಬಂದಿದ್ದೀವಿ, ಇಲ್ಲಿ ಯಾವುದು ಮದುವೆ ನಡೀತಾ ಇಲ್ಲ. ಜನ್ಮಕ್ಕೆ ಹೋಗೋ. ಯಾಕೆ ಗೈಸ್, ಯಾರು ಮದುವೆ ಮಾಡ್ಕೊಂತಿಲ್ವಾ ಇಲ್ಲಿ? ಹಾಂ ಗೈಸ್, ಇವಾಗ ಇಲ್ಲಿ ಮುಂದೆ ಇನ್ನೊಂದು ಚೌಟ್ರಿ ಐತೆ, ಅಲ್ಲಿಗೆ ಹೋಗೋಣ. ಅಲ್ಲಿ ಯಾವುದಾದ್ರೂ ನಡೀತೈತೆ ಅಂತ ನೋಡೋಣ. ನಮಗೆಲ್ಲ ಗೊತ್ತಾಗೋಯ್ತು. ಯಾವ್ದು ನಡೀತಿರ್ತದೋ ಅಲ್ಲೇ ನುಗ್ಬಿಡೋದು. ಇವತ್ತು ಏನಾದರೂ ಮಾಡಿ ಒಂದು ಊಟ ಮಾಡಲೇಬೇಕು ಇವತ್ತು. ಅದ್ರ ಫೀಲ್ ತೊಗೊಬೇಕು ಗೈಸ್. ಊಟ ಮಾಡೋದು ಅನ್ನೋದಕ್ಕಿಂತ ಫೀಲ್ ಮಾಡೋದು. ಗೈಸ್ ಇಲ್ಲೋಡ್ರಿ, ಫೈನಲ್ ಆಗಿ ಇಲ್ಲೊಂದು ಮದುವೆ ನಡೀತೈತೆ. ಕಂಗ್ರ್ಯಾಚುಲೇಷನ್ ಬ್ರದರ್. ರಿಚ್ ಮದುವೆ. ಬ್ರದರ್ಸ್ ರೆಡಿನಾ? ಯಪ್ಪ ಇಬ್ರು ಮಕ ಮುಚ್ಕೊಂಡವ್ರೆ, ಏನು ಗೊತ್ತಿಲ್ಲ ಅನ್ನಂಗೆ. ಅರುಣ್ ಅಲ್ಲ ಗೈಸ್, ಸಿಕ್ಕಾಪಟ್ಟೆ ಜನ ಅವ್ರೆ ಗೈಸ್, ಲಿಟ್ರಲಿ. ಅರುಣ ಗೈಸ್ ಇವಾಗೆ ನಡುಕ್ತೈತಾ? ನಂಬ್ಕೊಂಡ ನಿನ್ನೆಲ್ಲೂ ಬರಲ್ಲಪ್ಪ. ಮದುವೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ದಾರ ಮದುವೆ ಕರ್ಕೊಂಡ್ ಬಂದಿದ್ಯಾ, ಒಡ್ಸ್ಕೊಳ್ಳೋದ ಉಣ್ಕೊಂಡು ಹೋಗೋದ ಗೊತ್ತಿಲ್ಲ. ಗೈಸ್ ಅಂದ್ರೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡೋಣ ಹೆಂಗಿರುತ್ತೆ ಅಂತ ಬಂದಿದ್ದೀವಿ. ಊಟ ಹೊಡ್ಕೊಂಡು ಬಾ ಬೇಗ. ಗೈಸ್ ಇವಾಗ ಮೈನ್ ಆಗಿ ಫಸ್ಟ್ ಒಳಗಡೆ ಹೋಗೋಣ ಬರೀ. ಗೈಸ್ ಇವಾಗ ಒಳಗಡೆ ಹೋಗ್ತಾ ಇದೀವಿ. ಅದೇನಪ್ಪ ಕರಿದಿಂದ ಮದುವೆಗೆ ಹೋಗಕ್ಕೆ ಏನೋ ಹಿಂಗೆ ಭಯ ಆಯ್ತದೆ. ನನಗೆ ಭಯ ಆಗಲ್ಲಪ್ಪ, ಊಟ ಮಾಡ್ತೀನಿ. ಗೈಸ್ ಹೋಯ್ತಾ ಇದೀವಿ ಇವಾಗ ಒಳಗಡೆ. ಗೈಸ್ ಫೈನಲಿ ಒಳಗಡೆ ಎಂಟ್ರಿ ಆಗಿದ್ದೀವಿ. ಫಸ್ಟು ಪ್ಲಾನ್ ಸಕ್ಸಸ್. ಏಜೆಂಟ್ಗಳು ಒಳಗೆ ಬಂದಿದ್ದೀವಿ. ಯಾರ್ದು ಫಸ್ಟ್ನೇ ಪ್ಲಾನ್ ಸಕ್ಸಸ್. ಅರುಣ್ ಏನು ಅನಿಸ್ತೈತೆ? ನನಗಂತೂ ಮೈಕೈ ಎಲ್ಲ ನಡುಕ್ತಾ ಇದ್ದಪ್ಪು. ಗೈಸ್ ನಾವಂತೂ ಹುಡುಗನ ಜೊತೆ ನಿಂತ್ಕೊಳಕ್ಕಾಗಲ್ಲ. ಮುಂದೇನಾದ್ರೂ ಹೋಗೋಣ, ಬರೀ ಫೋಟೋ ತೋರಿಸ್ತೀನಿ ನಿಮಗೆ. ಗೈಸ್ ಇವ್ರದೇ ಮದುವೆ, ನಾವು ಬಂದಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ ಬ್ರೋ. ನಿಮ್ಮ ಮದುವೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಜನ ಸಿಕ್ಕಾಪಟ್ಟೆ ಅವರೇ, ಅದಕ್ಕೆ ಒಂದು 5 ನಿಮಿಷ ಅಲ್ಲಿ ಕುತ್ಕೊಂಡಿದ್ದೀವಿ ಇವಾಗ. ಅರುಣ್ ಯಾರು ಟಾಸ್ಕ್ ಮಾಡ್ತೀಯ, ದುಡ್ಡು ಕೊಡ್ತೀನಿ. ಆದರೂ ಈ ಥರ ಗೊತ್ತಿಲ್ಲದರೋ ಮದುವೆಗೆಲ್ಲ ಬರೋದು ಅಷ್ಟೊಂದು ಈಸಿ ಅಲ್ಲ ಗೈಸ್, ಸಿಕ್ಕಾಪಟ್ಟೆ ಕಷ್ಟ. ಏನೋ ನೋಡ್ತಾ ಇದೀಯ ಅರುಣ? ಏಯ್ ಕಲಾಕಾರ ಗೈಸ್ ಇವನು. ಗೈಸ್ ಇವಾಗ ಫೈನಲ್ ಆಗಿ ಊಟಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ. ಗೈಸ್ ಫೈನಲಿ ಬಂದು ಊಟಕ್ಕೆ ಕುಂತ್ಕೊಂಡಿದ್ದೀವಿ. ಸೀನ್ರಿ ನೋಡ್ರಿ. ಏಯ್ ಸುಮ್ಮನೆ ಅಲ್ಟ್ ಮಾಡ್ತಾವನ್ ಗೈಸ್ ಇವನು. ಇಲ್ಲೋಡಿ ಯಾರೋ ಊಟ ಎಲ್ಲ ಬಿಟ್ಬಿಟ್ಟವ್ರೆ. ಹಿಂಗೆ ಬೇರೆದಕ್ಕೆ ಬಂದು ಕುತ್ಕೊಳ್ಳೋದು ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಅಪ್ಪ. ಜೀವನದಲ್ಲಿ ಒಳ್ಳೆ ಪಾಠ ಹೇಳ್ಕೊಂಡ್ಬಿಡ್ತದೆ ಇದಂತೂ. ಏನಂತೀಯ ಬ್ರೋ?
ಚೆನ್ನಾಗಿದೆ ಗೈಸ್. ನಾನು ಪಕ್ಕ ಹೇಳ್ತಿದ್ದೀನಿ ಇವ್ರಿಬ್ರಿಗೂ ಪುಗ ಪುಗ ಅಂತ ಇದೆ. ಗೈಸ್ ಫೈನಲಿ ಇವಾಗ ಊಟ ಕುತ್ಕೊಂಡಿದ್ದೀವಿ, ಎಲೆ ಹಾಕ್ತವ್ರೆ. ದೊಡ್ಡ ಎಲೆ ಹಾಕಿ ಬೇಡ ಸಾಕು, ಚಿಕ್ಕದೇ ಸಾಕು ನಮಗೆ. ನೋಡಿ ಗೈಸ್ ಎಲ್ಲ ತೊಳೆದವ್ರು ನಮ್ಮ ಕಡೆ. ಏನು ಗೊತ್ತಾ, ಹಾಂ ಮದುವೆ ಮನೆಯವ್ರಿರ್ಲಿ ಎಲೆ ಕೊಡ್ತಾರೋ ಒಮ್ಮನೆ ಡೌಟಲ್ಲೇ ನೋಡ್ತಾರೆ. ಗೈಸ್ ಊಟ ಬರಲಿ, ಸಿಕ್ತಿ ಅಂತ ಅಡೀರಿ. ಎಲೆಗಿಲೆ ಎರ್ದಾಕ್ಬಿಟ್ಟಲ್ಲ ಬ್ರದರ್. ಏನು ಮಾಡೋದು ಬ್ರೋ, ಎಲೆ ಕೊಡೋಳು ಬೇರೆ ಡೌಟಲ್ಲಿ ನೋಡ್ತಾಳೆ, ಅದಕ್ಕೆ ಎಲೆನೇ ಎಲ್ಲ ಮುಂದೆ ಎಲ್ಲ ಹುಡುಗರೇ ಕುಂತವ್ರು ಗೈಸ್. ಆರಾಮಾಗಿ ವೀಡಿಯೋ ಮಾಡ್ಬೋದು ಅಂದ್ಕೊಂಡಿದ್ದೀನಿ, ಏನೂ ತಿಳ್ಕೊಳ್ಳಲ್ಲ ಅಂತ ನೋಡೋಣ. ಎಲೆ ನೋಡಿ ಗೈಸ್ ಏನು ಸಗದಾಗೈತೆ. ಮದುವೆ ಯಾರದೇ ಆಗಿರಲಿ ಊಟದ ಋಣ ಇತ್ತು ಅಂದರೆ ನೋಡ್ರಿ ಈ ಥರ ನಗ್ನಗ್ತಾ ಊಟ ಮಾಡ್ತಾ ಇರ್ಬೇಕಷ್ಟೇ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಏನು ಬ್ರೋ, ಊಟದ ಋಣ ಇತ್ತಿದ್ರು ನಮಗೆ, ನಮ್ಮ ಹೆಸ್ರಲ್ಲಿ ಬರ್ದಿತ್ತು. ಏನು ಗೊತ್ತಾ, ನೀವಿಬ್ರು ಸುಳ್ಳು ಕರ್ಕೊಂಬಂದ್ರಲ್ಲ ಅದೇ ನನ್ನ ಋಣ. ಸುಮ್ಮನೆ ಗೈಸ್ ಇವ್ರಿಬ್ರಿಗೆ ಹೇಳಿಲ್ಲ ನಾನು, ಮುಂದೆ ಕುಂತಿರೋರೆಲ್ಲ ನಮ್ಮನ್ನೇ ನೋಡ್ತಾವ್ರು ಪಾಪ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಪಾಯಸ ಹಾಕೋರು ಗೈಸ್, ಬಿಸಿ ಬಿಸಿ ಪಾಯಸ. Wanna clear a bottle of Cabernet. Wanna stay home, not even drink. Wanna get out of my own head. Wanna lay down, overthink. I wanna cry every tear I got. ಗೈಸ್ ಇವಾಗ ನಾವು ನೆನ್ಸ್ಕೊಂಡಿದ್ದು ಫುಡ್ ಎಲ್ಲ ಬಂದೈತೆ. ಪಾಯಸ, ಜಾಂಗೀರು, ಕಾಳು, ಪಲ್ಯ, ಹಪ್ಪಳ, ದೋಸೆ. ಬಿಸಿ ಬಿಸಿ ದೋಸೆನೇ ತಿನ್ನೋಣ ಫಸ್ಟು. ಇದರಲ್ಲಿ ಒಂಥರ ಖುಷಿ ನಮಗಂತೂ. ದಾವಣಗೆರೆ ಬೆಣ್ಣೆ ದೋಸೆ ಎಲ್ಲ ಮಸಾಲೆ ದೋಸೆ. ಚೆನ್ನಾಗೈತೆ ಗೈಸ್, ಸೂಪರ್. ಏನು ಸಗಲಾಗೈತೆ ಗೊತ್ತಾ ದೋಸೆ. ಪಾಯಸ ತಿನ್ನೋಣ ಬ್ರೋ. ಪಾಯಸ ಫುಲ್ಲು ಸ್ವೀಟ್ ಐತೆ. ಫುಲ್ಲು ಸ್ವೀಟ್ ಐತೆ ಗೈಸ್ ಪಾಯಸ. ಖಾರ ಇದೆ ಬ್ರೋ, ಖಾರ ಎಲ್ಲ ಸ್ವೀಟ್ ಐತೆ. ತಿರುಗಿ ನೋಡೋಷ್ಟಕ್ಕೆ ಸ್ವೀಟ್ ಖಾಲಿ. ಬಾದುಷ ಹೆವಿ ಇಷ್ಟ ಗೈಸ್. ಬರ್ತಾ ಮದುವೆಯಲ್ಲಿ ಬಾದುಷ ಮಾಡೋರೆ ಕಮ್ಮಿ ಆಗ್ಬಿಟ್ಟಾರೆ ಅಲ್ವಾ. ಆಮೇಲೆ ಕಾಳೈತೆ, ಒಳ್ಳೆ ಕಾಳು. ಸ್ವಲ್ಪ ಹಾಕಿ. ಡಯಟ್ ಆಯ್ತಿದ್ದೆ, ಜಾಸ್ತಿ ತಿನ್ನೋಂಗಿಲ್ಲ. ಮೊಸರು ಬಜ್ಜಿ ಇದನ್ನು ಖಾಲಿ ಮಾಡ್ಬಿಡ್ತೀನಿ ತಡೀರಿ ಗೈಸ್. ನನ್ನ ಫೇವ್ರೇಟ್ ಹೆಸರು ಬೇಳೆ ಹಪ್ಪಳ ಎಲ್ಲ ಆಗಿದೆ, ಖಾಲಿ ಮಾಡ್ಬಿಟ್ಟು ಸಿಗ್ತೀನಿ ಗೈಸ್. ನೋಡಿ ನಮ್ಮ ಮನೆ ಟಕ ಅಂತ ಊಟ ಮಾಡ್ತಾ ಅವನು ತಲೆ ಬಗ್ಗಿಸ್ಕೊಂಡು. ಅದು ಇನ್ನೂ ಮುಟ್ಟೆ ಇಲ್ಲ ರೈಸು. ಚೆನ್ನಾಗಿ ಅಡುಗೆ ಮಾಡಿದರೆ ಹಿಂಗೆ ಹೊಟ್ಟೆ ತುಂಬ ಸಿಹಿಯಾಗಿ ಹೋಗ್ಬಿಡ್ತದೆ ಗೈಸ್. ಪಲಾವ್ ಟೇಸ್ಟ್ ಮಾಡಿದೆ, ಮಸ್ತಾ ಮಾಡೋರು ಗೈಸ್ ಅಡುಗೆ ಎಲ್ಲ. ಏನು ಬ್ರೋ, ಸೂಪರ್ ಆಗೈತೆ ಗೈಸ್ ಅಡುಗೆ ಮಾತ್ರ. ಘಮ ಸಾರು ಗೈಸ್, ಜೊತೆಗೆ ಚಿಕನ್ ಲೆಗ್ ಪೀಸ್. ಘಮ ಸಾರನ. ಸೂಪರ್ ಗೈಸ್, ಅಮೃತ ಊಟ ಮಾತ್ರ ಅಮೃತ. ನೋಡಿ ಎಲೆ ಮೇಲೆ ಏನೂ ಬಿಟ್ಟಿಲ್ಲ, ಖಾಲಿ ಮಾಡಿದ್ದೀನಿ. ಇವಾಗ ಫೈನಲಾಗಿ ಲಾಸ್ಟು ಅನ್ನ ಮೊಸರು ಹಾಕೊಂಬಿಟ್ಟಿದ್ದೀವಿ ಗೈಸ್. ಇದು ಸ್ವಲ್ಪ ಉಪ್ಪಿನಕಾಯಿ ಎತ್ತು ಹಾಕೊಂಡು ಹಿಂಗೆ ಕಲಿಸ್ಕೊಂಡು ತಿಂದ್ಬಿಟ್ಟು ಇಲ್ಲಿಂದ ಹೊಡ್ತಾ ಇರೋದಷ್ಟೇ. ಸೂಪರ್ ಗೈಸ್, ಫೈನಲ್ ಟಚಪ್ ಇದು ಇರಲೇಬೇಕು ಮೊಸರು ಗೈಸ್. ಫೈನಲಿ ಊಟ ಮಾಡಿಕೊಂಡು ಆಚೆ ಬಂದಿದ್ದೀವಿ ಗೈಸ್. ಸಕ್ಕತ್ ಫೀಲ್ ಮಾತ್ರ ನೀವು ಹೇಳೋಕ್ಕಾಗಲ್ಲ ಅಂದ್ಕೊಳ್ರಿ. ಯಪ್ಪ ಬನ್ನಿ ಫಸ್ಟು ಬೈಕ್ ಹತ್ರ ಹೋಗೋಣ. ಅಲ್ಲಿ ಯಾಕೆ ಗಬಗಬ ಅಂತ ತಿಂತಿದಲ್ಲ? ನನ್ಗೆ ಅವಾಗ ಟೆನ್ಷನ್ ನಿನ್ಗಾದ್ರೆ ಹಾಂ, ಯಾರೋ ನೋಡಿ ಹಿಡ್ಕೊಂಡ್ಬಿಟ್ಟಾರ ಅಂತ ನನ್ನ ಟೆನ್ಷನ್. ಏನು ಮಾಡೋದು ಒಂದು ಹೆಂಗಿನಕಾಯಿ ಸಿಕ್ತು, ಅಲ್ಲ ಚಟ್ನಿಗೆ ಆಯ್ತದೆ ಗೈಸ್. ಫಸ್ಟ್ ಟೈಮ್ ಗೈಸ್. ಏನು ಬ್ರೋ ಫಸ್ಟ್ ಟೈಮ್ ಅದು ಸಖತ್ತಾಗಿತ್ತು. ಹನಿ ಬ್ರೋ ಬಂದಿರೋದೆ ನಾನು ಗೊತ್ತು ಅಂದ್ಬಿಟ್ಟು
ನನ್ನ ಫ್ರೆಂಡು ಅಂದ್ಬಿಟ್ಟು ಗೊತ್ತಾ ನೀವು ಫ್ರೆಂಡು ಅಂತ ಹೇಳಿ ನಂಬಿಸ್ಬಿಟ್ಟು ಕರ್ಕೊಂಬಂದ್ರಲ್ಲ ಅದು ಸಖತ್ತಾಗಿತ್ತು. ಒಳ್ಳೆ experience. ನನಗೂ ಗೊತ್ತಿಲ್ಲ, ಅರುಣಗೂ ಗೊತ್ತಿಲ್ಲ. ಬ್ರೋ ಆಯಿತು, ಯಾರೇ ಮದುವೆ ಆಗಲಿ ಬ್ರೋ ಬೋಲ್ಡಲ್ಲಿ ನೋಡಿದೆ ಅಭಿಷೇಕ್ ಮತ್ತು ಮಹಾಲಕ್ಷ್ಮಿ ಯಾರೇ ನಮ್ಮ ಥರ ಬ್ರೋ ಗೊತ್ತಿಲ್ದಿರೋ ಮದ್ವೆಗೆ ಹೋಗೋ ಮುಂಚೆ ಅವರ ಗಂಡು ಹೆಣ್ಣು ಹೆಸರು ನೋಡ್ಕೊಂಡು ಒಂಚೂರು ಆ ಕಡೆ ಈ ಕಡೆ ಹುಡುಗರನ್ನ ಮಾತಾಡ್ಸ್ಕೊಂಡು ಫೋನ್ ಮಾಡ್ಕೊಂಡು ಗುಡ್ ನೈಟ್. ಅದು ಮದುವೆ ಗಂಡು ಹೆಣ್ಣಿಗೆ ಶುಭಾಶಯಗಳು ಗೈಸ್. ಯಾರೇ ಮದುವೆ ಒಂದು ಕಮೆಂಟ್ ಹಾಕಿ. ಮದುವೆ ಹೆಣ್ಣುಗಳಿಗೆ ಆಲ್ ದಿ ಬೆಸ್ಟ್. ಹೊಸ ಜೀವನ ಶುರು ಮಾಡ್ತಾ ಇದ್ದೀರಾ, ಖುಷಿಯಾಗಿ ಶುರು ಮಾಡಿ. ಈ ಥರ ಬಂದವ್ರಿಗೆಲ್ಲ ಹೊಟ್ಟೆ ತುಂಬ ಊಟ ಹಾಕಿ ಗೈಸ್. ದೇವರು ಅದರಲ್ಲೇ ಸಂತೋಷ ಕೊಡೋದು. ಖುಷಿಯಾಯಿತು ಗೈಸ್. ನಿಮ್ಮದು ಫಂಕ್ಷನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಊಟ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿಸಿದ್ದೀರಾ. 100 ಕಾಲ ಇದೇ ಥರ ಚೆನ್ನಾಗಿ ಬಾಳಿ. ಊಟನೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವ್ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಒಂದು ಕಮೆಂಟ್ ಹಾಕಿ ಗೈಸ್, ನಮಗೂ ಖುಷಿಯಾಗುತ್ತೆ. ಫಸ್ಟ್ ಆ್ಯಂಡ್ ಲಾಸ್ಟ್ ಒಂದು ಮದುವೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾಯಿತು. ಅಂಟ್ನೋನ್ ಮದುವೆ ಅಂದರೆ ಕಷ್ಟ ಗೈಸ್. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗಿಬಿಟ್ಟಿತ್ತು ಒಳಗಡೆ ಹೋಗ್ಬೇಕಾದ್ರೆ. ಒಟ್ಟಿನಲ್ಲಿ ಹೊಸ ಎಕ್ಸ್ಪೀರಿಯೆನ್ಸ್ ಆಯಿತು ನನ್ನ ಜೀವನದಲ್ಲಿ. ಸಖತ್ತು. ಬನ್ನಿ ಮನೆತ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಯಪ್ಪ ಗಾಯ್ಸ್, ಫೈನಲಿ ಮನೆ ಹತ್ರ ಬಂದಿದ್ದೀವಿ ಇವಾಗ. ಅರುಣ್ ಏನು ಹೇಳ್ತೀಯ ಬ್ರೋ? ನನಗೆ ಚಿಂತೆ ಆಗಿ ಸುಮ್ಮನೆರಪ್ಪ. ಯಾಕೆ ಬ್ರೋ? ನೀನು ಬೇರೆ ವೀಡಿಯೋ ಯೂಟ್ಯೂಬ್ಗೆ ಹಾಕ್ತೀಯಾ, ನಮ್ಮ ಅಭಿಮಾನಿಗಳೆಲ್ಲ ಎಷ್ಟು ಜನ ನೋಡಲ್ಲ. ಅರುಣಂಗೆ ಅದ್ರ ಬಗ್ಗೆ ಟೆನ್ಷನ್ ಇಲ್ಲ ಗೈಸ್. ಊಟ ಆಯ್ತಾ? ನೆಮ್ಮದಿ ಒಂದು ಆರಾಮ್. ಏನಂತೀಯ? ಊಟಕ್ಕಿಂತ ಮುಂಚೆ ಏನಂತಿದ್ದ, ನನಗೆ ಧೈರ್ಯ ಅಂತ. ಆ ಎಲೆ ಕೊಡೋ ಅಮ್ಮ ಗುರಾಯಿಸಿದ್ಮೇಲೆ ಊಟ ಮಾಡಿ ಮುಗಿಸೋವರೆಗೂ ನಡ್ಬಿಟ್ಟವ ನಾನು. ನನ್ನ ಮೇಲೆ ಹಣೆ ಇಟ್ಟು ಇವಾಗ ಡೌ ಮಾಡ್ತಾನೆ ಗೈಸ್. ಫೈನಲಿ ಊಟ ಎಲ್ಲ ಸೂಪರಾಗಿ ಮಾಡಿಸಿದ್ವಿ. ಏನು ಬ್ರೋ ಊಟ ಚೆನ್ನಾಗಿಲ್ಲ? ಚೆನ್ನಾಗಿತ್ತು ಊಟ ಸೂಪರಾಗಿತ್ತು ಗೈಸ್, ಮಸ್ತಾಗಿತ್ತು ಊಟ ಮಾತ್ರ. ಅಷ್ಟೇ. ನಾನು ಈ ಅನ್ಕ್ಲೋನ್ ಮ್ಯಾರೇಜ್ದು ವೀಡಿಯೋ ಎಲ್ಲ ನೋಡಬೇಕಾದ್ರೆ ಫೀಲ್ ಆಯ್ತಿರಲಿಲ್ಲ. ಏನು ಹಿಂಗೆ ಹೋಯ್ತಾರೆ, ಹೋದ ಊಟ ಮಾಡ್ಕೊಂಬಂದ. ಫಸ್ಟ್ ಟೈಮ್ ಹೋದಾಗೆ ನಮಗೆ ಕೈಕಾಲೆಲ್ಲ ನಡುಕ್ತಾ ಒಳಗಡೆ ಹೋಯ್ತಾ ಇದ್ವಿ, ಕೈಕಾಲೆಲ್ಲ ನಡುಕ್ತಾ ಇದ್ದು ಗೈಸ್. ಇವರೆಲ್ಲ ಆಚೆನೇ ನಿಂತ್ಕೊಂಡ್ಬಿಟ್ಟಿದ್ರು. ಹಂಗೆ ನುಗ್ಬಿಟ್ಟು ಆತ ಹೋಗ್ಲಿ ಅಂತ ಹಂಗೆ ಮುಂದೆ ಹೋಗ್ಬಿಟ್ಟು ಊಟ ಮಾಡ್ತಾರನ್ನು ಗುರಾಯಿಸ್ತಾನೆ. ಒಟ್ಟಿನಲ್ಲಿ ಗೈಸ್ ಗ್ರೇಟ್ ಎಕ್ಸ್ಪೀರಿಯೆನ್ಸು. ನೀವು ಯಾವಾಗನೋ ಒಂದ್ಸಲ ಯಾರಾದರೂ ಹುಡುಗರನ್ನೆಲ್ಲ ಹಾಕೊಂಡು ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಸಖತ್ ಎಕ್ಸ್ಪೀರಿಯೆನ್ಸು. ಏನು ಬ್ರೋ ಅನ್ಕ್ಲೋನ್ ಮದುವೆಗೆ ಹೋಗೋದು. ಹೋಪ್ಲಿ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ.